ಇದು ಟೈಟಲ್ ಟ್ರ್ಯಾಕ್ ನಿಮ್ಮ ಹತ್ರನೇ ಮಾಡಿಸಿದ್ದು ಬಹಳ ಸೂಕ್ತ ಅನ್ಸುತ್ತೆ, ಯಾಕಂದ್ರೆ ಕನಸು ಶುರುವಾಗಿದ್ದು ಅಲ್ಲೇನೆ. ಸೊ ನಿಮ್ಮ ಟೈಟಲ್ ಟ್ರ್ಯಾಕ್ ನಿಮ್ಮಲ್ಲಿ ಪ್ರಾರಂಭ ಆಗ್ತಾ ಇದೆ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ ಹಾಗೂ ನನ್ನ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸುಸ್ವಾಗತ. ಮತ್ತು ನನ್ನ ಪ್ರೀತಿಯ ಲೂಸ್ಮಾದ ಯೋಗಿ ಅವರು ಇಲ್ಲಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಹಾಗೆ ನನ್ನ ಸ್ನೇಹಿತರಾದಂಥ ರಂಜನ್ ಮತ್ತು ಅರುಣ್ ಬಚ್ಚನ್ ಇದ್ದಾರೆ. ಆಮೇಲೆ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಸಹೋದರರು ಇಲ್ಲೇ ಇದ್ದಾರೆ. ಸೊ ಭಾಳ ಖುಷಿ ಆಗುತ್ತೆ. ಕನಸೊಂದು ಶುರುವಾಗಿದೆ. ಈ ಚಿತ್ರದ ನಿಜವಾಗ್ಲೂ ನನಗೆ ಫಸ್ಟು ಮಂಜೇಶ್ ಅವರು ಮತ್ತು ನನ್ನ ಪ್ರೀತಿಯ ಸಂತೋಷ್ ಬಿಲ್ಲವ ಇವ್ರು ಬಂದು, ಆಮೇಲೆ ಲಕ್ಷ್ಮೀಕಾಂತ್ ರೆಡ್ಡಿ, 3 ಜನ ಬಂದು ಈ ಟೈಟ್ಲ್ ಹೇಳಿದ್ರು. ಫಸ್ಟು ನಾವು LCC ಆಡಬೇಕಾದ್ರೆ, ಒಂದು ಮ್ಯಾಚ್ ಆಡಬೇಕಾದ್ರೆ ಈ ಟೈಟ್ಲ್ ಹೇಳಿದ್ರು, ಮಾಸ್ಟರ್ ಟೈಟ್ಲ್ ಹೇಗಿದೆ ಅಂತ. ಕನಸೊಂದು ಶುರುವಾಗಿದೆ, ಸೂಪರ್ ಆಗಿದೆ, ಭಾಳ ಖುಷಿ ಆಯ್ತು ನನಗೆ. ಒಳ್ಳೆ ಟೈಟ್ಲು. ಆ ಟೈಟ್ಲ್ ತಕ್ಕಂಗೆ ಕತೆ ಕೂಡ ಅದೇ ರೀತಿ ಇದೆ. ಕಥೆಯಲ್ಲಿ ಆ್ಯಕ್ಚುಲಿ ಅದು ಸ್ವಲ್ಪ ಸಸ್ಪೆನ್ಸ್ ಇದೆ, ಅದು ಕತೆ ಡೈರೆಕ್ಟರ್ ಹೇಳ್ತಾರೆ ತಮಗೆ. ಬಟ್ ಕಥೆಯಲ್ಲಿ ಭಾಳ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ತುಂಬ ಇದೆ. ಈ ಒಂದು ಕನಸೊಂದು ಶುರುವಾಗಿದ್ದ ಚಿತ್ರದಲ್ಲಿ ನಾನು ಕೂಡ ಒಂದು ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಆಯಿತು ನನಗೆ. ನಮ್ಮ ಹುಡುಗರು, ನಮ್ಮ ಲೆಜೆಂಡರಿ ಸಿನಿಮಾ ಕ್ರಿಕೆಟ್ ಟೀಮ್ನ ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನಿರ್ಮಾಪಕರು ಹಾಗೂ ನನ್ನ ಆತ್ಮೀಯರಾದಂಥ ಸಂತೋಷ್ ಬಿಲ್ಲವ, ನಾಯಕ ನಟನಾಗಿ ಸಾತ್ವಿಕ, ಅವರಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ಅದೇ ರೀತಿ ಕ್ಯಾಮ್ರಾ ವರ್ಕು ಎಕ್ಸಲೆಂಟ್ ಆಗಿದೆ. ನಾನು ಈಗ ಸಾಂಗ್ಸ್ ನೋಡಿದಾಗ ಕ್ಯಾಮ್ರಾ ವರ್ಕು ಸೂಪರ್. ಎಲ್ಲರೂ ನೋಡಿದ್ರಿ. ಈಗ ಲೋಕೇಂದ್ರ ಸೂರ್ಯ, ಸೊ ಅವರು ನಮ್ಮ LCC ಪ್ಲೇಯರೇ, ಎಲ್ಲ ಇಲ್ಲೇ ಕ್ರಿಕೆಟ್ ಪ್ಲೇಯರ್ಸ್ ಕಾಣ್ತಾವೆ. ಡಾರ್ಲಿಂಗ್ ಕೃಷ್ಣ ಆ್ಯಕ್ಟರ್ ಕಮ್ ಕ್ರಿಕೆಟ್ ಪ್ಲೇಯರ್. ಲೂಸ್ ಮಾದರಿಗೆ ಯೋಗಿ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ ಆಟ. ಒಂದ್ಸರಿ ನಾನು LCC ಆಡ್ಬೇಕಾದ್ರೆ ಡಾರ್ಲಿಂಗ್ ಕೃಷ್ಣ ಅವರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡೋಣ ಅನ್ಕೊಂಡಿದ್ದೆ ಪೊಲೀಸ್ ಸ್ಟೇಷನ್ಗೆ. ಯಾಕೆ ಅಂದರೆ 6 ಬಾಲ್ ಕಳ್ದಾಕವ್ರೆ, 6 ಹೊಡೆದು. ಅಲ್ಲಿರೋದೇ 12 ಬಾಲ್ ತರಿಸಿದ್ದೀವಿ, ಕಳಿಸ್ತಾನೆ ಅವ್ರೆ 6 ಬಾಲ್ಗಳೇ ಸಿಗ್ತಾ ಇಲ್ಲ. ನಾನು ಅಲ್ಲೂ ಅವ್ರ ಹತ್ರ ಹೋಗಿ ಹೇಳಿದೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಸೊ ನಗ್ತಾ ಇದ್ರು. ಸೊ ಆ ರೀತಿ ನಮ್ಮ ಡಾರ್ಲಿಂಗು ಸೂಪರ್ ಆಗಿ ಆಟ ಆಡ್ತಾರೆ. ಸೊ ಭಾಳ ಖುಷಿ ಆಗ್ತಾ ಇದೆ ಅವರು ಈ ಒಂದು ಚಿತ್ರದ ಒಂದು ಈ ಪ್ರೀ ರಿಲೀಸ್ ಇವೆಂಟ್ಗೆ ಬಂದಿರೋದು. ಕನಸೊಂದು ಶುರುವಾಗಿದೆ, ನಿಜಕ್ಕೂ ಒಂದು ಒಳ್ಳೆ ಸಿನಿಮಾ. ಮಂಜೇಶ್ ಭಾಗವತ್ ಡೈರೆಕ್ಷನ್. ಅವರ ಸಿನಿಮಾ ಫಸ್ಟ್ ಸಿನಿಮಾ ನಾನು ಸಹರಾ ನೋಡಿದಾಗಲೂ ಅವ್ರಿಗೆ ಹೇಳಿದ್ದೆ, ಈಸ್ ಎ ವೆರಿ ನೈಸ್ ಡೈರೆಕ್ಟರ್ ಆ್ಯಂಡ್ ಟ್ಯಾಲೆಂಟೆಡ್ ಡೈರೆಕ್ಟರ್. ಈಗ ಚಿತ್ರರಂಗದಲ್ಲಿ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಹೊಸ ಚಿತ್ರಗಳನ್ನ ಕೊಡೋ ಒಂದು ಲಿಸ್ಟಲ್ಲಿ ನಮ್ಮ ಮಂಜೇಶ್ ಅವರು ನಿಲ್ತಾರೆ. ಭಾಳ ಖುಷಿ ಆಯ್ತು. ನಾನು ಅವ್ರು ಆವತ್ತೇ ಹೇಳಿದೆ, ಸಹರಾ ನೋಡಿದಾಗ ಡೆಫಿನೆಟ್ಲಿ ಫ್ಯೂಚರಲ್ಲಿ ಒಳ್ಳೆ ಡೈರೆಕ್ಟರ್ ಆಗ್ತೀರ ಅಂತ. ಸೊ ಎಲ್ಲ ಟ್ಯಾಲೆಂಟ್ ಅವ್ರಿಗಿದೆ. ಸೊ ಅವರು ಈ ಚಿತ್ರದ ಸ್ಕ್ರಿಪ್ಟ್ ಸೂಪರ್ ಆಗಿ ಮಾಡಿದ್ರು. ಅದೇ ರೀತಿ ಚಿತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಕನಸೊಂದು ಶುರುವಾಗಿದೆ. ನಮ್ಮ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಸಂತೋಷ್ಗೆ ಒಳ್ಳೆ ಹೆಸರು ಬರ್ಬೇಕು ಸಿನಿಮಾಗೆ. ನಾನು ಏನು ಅನ್ಕೊಂಡೆ, ಸಂತೋಷ್ನ ಬಹಳ ಮೆಚೂರ್ಡ್ ಆಗಿ ಆಕ್ಟ್ ಮಾಡಿದ್ರು ಸಾಂಗ್ಸಲ್ಲೆಲ್ಲ. ಕೆಮಿಸ್ಟ್ರಿ ಸಖತ್ತಾಗಿದೆ. ಆಮೇಲೆ ಎಕ್ಸ್ಪ್ರೆಷನ್ಸ್ ಕೂಡ ತುಂಬಾ ಚೆನ್ನಾಗಿ. ವೆರಿ ಗುಡ್ ಸಂತೋಷ್. ವಾಟ್ ಈಸ್ ದಿಸ್? ಆಟದಲ್ಲೂ ಆಲ್ರೌಂಡರು, ಇಲ್ಲೂ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಕ್ಸ್ಪ್ರೆಷನ್ ನೋಡಿದಾಗ ಮೆಚೂರ್ಡ್ ಪಾತ್ರ ಮಾಡ್ತಾರಲ್ಲ, ಆ ರೀತಿ ಬಹಳ ಖುಷಿ ಆಯ್ತು. ಸಂತೋಷ್ ಫ್ಯೂಚರಲ್ಲಿ ಒಳ್ಳೆ ನಟರಾಗ್ತೀರಾ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ, ಆ ರಿಯಾಕ್ಷನ್ಸ್, ಎಕ್ಸ್ಪ್ರೆಷನ್ಸ್ ಸಾಂಗ್ಸ್ ಅಲ್ಲಿ. ಆಮೇಲೆ ನಾನು ಜೊತೆಲಿ ಆಕ್ಟ್ ಕೂಡ ಮಾಡಿದ್ದೀನಿ. ಆ ಡೈಲಾಗ್ಸ್ ಹೇಳೋ ಶೈಲಿ ಇರ್ಬೋದು, ಆಮೇಲೆ ಆ ಒಂದು ಎಕ್ಸ್ಪ್ರೆಷನ್ಸ್ ಕೊಡೋ ಸ್ಟೈಲ್ ಇರ್ಬೋದು, ಬಹಳ ಖುಷಿ ಆಯ್ತು ನನಗೆ. ಸೂಪರ್ ಸಂತೋಷ್. ಒಂದು ಮೆಚೂರ್ಡ್ ಆರ್ಟಿಸ್ಟ್ ಮಾಡೋ ರೀತಿ ಮಾಡಿದ್ರೆ ಬಹಳ ಖುಷಿ ಆಯ್ತು. ಸೊ ಸಾತ್ವಿಕ್ ಅವರು ಕೂಡ ಇವತ್ತು ನಮ್ಮ ಜೊತೆಲಿ ಇಲ್ಲ, ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಓವರ್ ಆಲ್ ಕನಸೊಂದು ಶುರುವಾಗಿದೆ, ಒಂದು ಒಳ್ಳೆ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಟೀಮ್ ಈಗ ಎಂಟ್ರಿ ಆಗ್ತಾ ಇದೆ. ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಲಕ್ಷ್ಮೀಕಾಂತ್ ರೆಡ್ಡಿಯಿಂದ ಬರುತ್ತೆ. ಅದೇ ರೀತಿ ಮಂಜೇಶ್ ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ನಮ್ಮ ಸಂತೋಷ್ ಅವರು ಕೂಡ ಇನ್ನೂ ಹೆಚ್ಚಿನ ರೀತಿ ಸಿನಿಮಾಗಳ ಅವಕಾಶಗಳು ಅವ್ರು ಸಿಗಲಿ. ಈ ಕನಸೊಂದು ಶುರುವಾಗಿದೆ. ಇದೇ ಮಾರ್ಚ್ 7ರಂದು ರಿಲೀಸ್ ಆಗ್ತಾ ಇದೆ. ಎಲ್ಲ ನಮ್ಮ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಈ ಒಂದು ಸಿನಿಮಾಗೆ ಬೆಂಬಲಿಸಿ, ಈ ಒಂದು ಸಿನಿಮಾನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂತ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಹೊಸ ಹುಡುಗರು ಕಂಡಂತಹ ಕನಸು ಖಂಡಿತ